ಎಲ್ರಿಗೂ ಶುಭ ಮುಂಜಾನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇವಿನಹಳ್ಳಿ ದೊಡ್ಡ ತಾಂಡ ಇಂದಿನ ದಿನ ನಡೀತಾ ಇರುವಂತಹ ಶಾಲಾ ಶತಮಾನೋತ್ಸವ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಮಟ್ರಳ್ಳಿ ಕೆಂಚಪ್ಪನವರೇ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮಾನ್ಯ ಜನಪ್ರಿಯ ಶಾಸಕರು, ವಿಧಾನಸಭೆ ಜಗಳೂರು ಕ್ಷೇತ್ರ ಸನ್ಮಾನ್ಯ ಶ್ರೀ ವಿ ದೇವೇಂದ್ರಪ್ಪನವರೇ, ಇದೀಗ ಕಾರ್ಯಕ್ರಮದಿಂದ ನಿರ್ಗಮಿಸಿದ ಪರಮೇಶ್ವರ್ ನಾಯ್ಕ್ ಅವರೇ, ಗ್ರಾಮ ಪಂಚಾಯತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಮ್ಮತ್ತಳ್ಳಿ ಮಂಜಣ್ಣನವರೇ, ಶಿವಕುಮಾರ್ ಸ್ವಾಮಿಯವರೇ, ಕಾಶಿನಾಥ್ ಅವರೇ, ರೇಣುಕಮ್ಮ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಬೇವಿನಹಳ್ಳಿ ದೊಡ್ಡ ತಾಂಡದ ಎಲ್ಲ ಗ್ರಾಮಸ್ಥರೇ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೇ ಮತ್ತು ಶಾಲೆಯ ಹಳೆಯ ವಿದ್ಯಾರ್ಥಿನಿಯರೇ ಮತ್ತು ಈಗಲೂ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ, ಮೊದಲನೇದಾಗಿ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಒಂದು ಶತಮಾನೋತ್ಸವ ಆಚರಿಸ್ತಾ ಇರುವಂತಹ ಶಾಲೆಯಲ್ಲಿ ಇವತ್ತಿನ ದಿನ ಸಂಸದರಾಗಿ ಈತನೇ ಹೇಳಿದರು, ಶಾಮನೂರು ಕುಟುಂಬದ ಕುಡಿ ಪ್ರಪ್ರಥಮ ಬಾರಿಗೆ ನಮ್ಮ ಗ್ರಾಮಕ್ಕೆ, ನಮ್ಮ ತಾಂಡಕ್ಕೆ ಬರ್ತಾ ಇದ್ದಾರೆ ಅಂತ. ನಮಗೂ ಕೂಡ ಅಷ್ಟೇ ಹೆಮ್ಮೆಯ ವಿಚಾರ. ಯಾಕಂದರೆ ಕಳೆದ ವರ್ಷ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ತಾಂಡದ ಅಭಿಮಾನಿಗಳು, ನಿಮ್ಮ ತಾಂಡದವರೇ, ಲೀಡರ್ಸು, ಅವರೆಲ್ಲರೂ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಪರವಾಗಿ ಶಾಮನೂರು ಕುಟುಂಬದ ಅಭಿಮಾನಕ್ಕೆ ಬದ್ಧರಾಗಿ ಇಡೀ ತಾಂಡದಲ್ಲಿ ಎಲ್ಲೆಲ್ಲಿ ಇಡೀ ಕ್ಷೇತ್ರದಲ್ಲಿ ತಾಂಡಗಳಿವೆ ಅಲ್ಲಿ ಹೋಗಿ ಅವರು ಪ್ರಚಾರ ಮಾಡಿ ಇವತ್ತಿನ ದಿನ ನನ್ನನ್ನು ಒಳ್ಳೆ ಬಹುಮತದಿಂದ ಗೆಲ್ಲಿಸ್ಬಿಟ್ಟು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲ ತಾಂಡದ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಶಾಲೆಯ ಬಗ್ಗೆ ಒಂದು ದೊಡ್ಡ ಬೇಡಿಕೆನೇ ಇಟ್ಟಿದ್ದಾರೆ. ತಾಂಡದಲ್ಲಿ ಏನೇನು ಅವ್ಯವಸ್ಥೆ ಇದೆ, ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಆಗಬೇಕು ಅಂತ, ಅದನ್ನು ಒಂದೊಂದೇ ಉತ್ತರ ಕೊಡ್ತೀನಿ. ಫಸ್ಟ್, ಇಲ್ಲಿ ಪ್ರೆಸೆಂಟ್ ಓದ್ತಾ ಇರುವಂತಹ ವಿದ್ಯಾರ್ಥಿನಿಯರು ಯಾರು? ದಯವಿಟ್ಟು ಕೈ ಎತ್ತಿ. ಎಷ್ಟು ಜನ ಇದ್ದೀರಾ? ಪ್ರೆಸೆಂಟ್ ಸ್ಟೂಡೆಂಟ್ಸ್ ಯಾರಿದ್ದೀರಾ? 5, 6, 7 ಮಕ್ಕಳು. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 90 ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪ್ರೆಸೆಂಟ್ ಓದ್ತಾ ಇರೋ ಮಕ್ಕಳ ನೀವೆಲ್ಲರೂ? ಸರಿ, ಆಯ್ತು, ಓಕೆ, ಥ್ಯಾಂಕ್ ಯು. ಹಳೆಯ ವಿದ್ಯಾರ್ಥಿನಿಯರು ಯಾರು ಬಂದಿದ್ದಾರೆ ಇವತ್ತು? ಸಂಭ್ರಮ, ದೊಡ್ಡ ಸಂಖ್ಯೆ ಇದೆ ನಿಮ್ಮಲ್ಲಿ. ಈಗ ಒಂದು ನಿರ್ಧಾರಕ್ಕೆ ದೇವೇಂದ್ರಪ್ಪರು ನಾವು ಬರೋಣಂತೆ. ನೀವೆಲ್ಲರೂ ಸೇರಿಕೊಂಡು ನಿಮ್ಮ 100 ವರ್ಷದ ಶಾಲೆಗೆ ನಿಮ್ಮ ಕೈಲಾದ ಕೊಡುಗೆ. 100 ವರ್ಷ ಸ್ವಾತಂತ್ರ್ಯಕ್ಕೂ ಪೂರ್ವ 1924ರಲ್ಲಿ ಈ ಶಾಲೆ ಶುರುವಾಗಿದೆ, ಹೌದ್ರಾ? ಸೊ ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು ಜನ ನಿಮ್ಮಲ್ಲಿರೋರು, ನೀವ್ಯಾರು ಇಲ್ಲಿ ಓದಿದಿರ ಇಲ್ಲ, ನಿಮ್ಮ ತಂದೆ ತಾಯಿನೂ ಓದಿರ್ತಾರೆ ಇಲ್ಲಿ ಇದೇ ಶಾಲೆಯಲ್ಲಿ, ಬೇರೆ ಬೇರೆ ಹುದ್ದೆಗಳಲ್ಲಿ ನೀವು ಇಡೀ ದೇಶದಲ್ಲಿ ವಿದೇಶದಲ್ಲೂ ಇದ್ದೀರಾ ಅಂದ್ಕೊಂಡಿದ್ದೀನಿ ನಾನು. ಆದ್ದರಿಂದ ನಿಮ್ಮ ಶಾಲೆಯ ಅಭಿವೃದ್ಧಿಗೆ ನೀವು ಕೂಡ ಕೈ ಜೋಡಿಸ್ರಿ. ನಿಮ್ಮ ಕಡೆಯಿಂದ ಎಷ್ಟು ಫಂಡ್ ಕಲೆಕ್ಟ್ ಆಗುತ್ತಲ್ಲ ಅದರದ್ದು ಅರ್ಧದಷ್ಟು ನಾವು ದೇವೇಂದ್ರಪ್ಪರು ಕೊಡ್ತೀವಿ. ಸೊ ಅದರ ಅರ್ಥ ಏನಾಗುತ್ತೆ? ನೀವು 10 ಲಕ್ಷ ಕಲೆಕ್ಟ್ ಮಾಡಿದರೆ ನಾವಿಬ್ರು ಎಷ್ಟು ಕೊಡಬೇಕು? ಯಾರ್ದದು ಲೆಕ್ಕನೇ ಮತ್ತು ಗಣಿತನೇ ಗೊತ್ತಿಲ್ಲ ನಿನಗೆ, ಹಾಂ? ಆವಾಗ ದೇವೇಂದ್ರಪ್ಪರು 5 ಲಕ್ಷ, ನಾನು 5 ಲಕ್ಷ ಕೊಡ್ತೀನಿ. ಅದಕ್ಕೆ ಸಮವಾಗಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಶಾಲೆಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂದರೆ ಕೇವಲ ಸರ್ಕಾರದ ಜವಾಬ್ದಾರಿ ಆಗಲ್ಲ. ಸಾರ್ವಜನಿಕರು ನಾವು ಕೂಡ ನಮ್ಮ ಶಾಲೆ, ನಮ್ಮ ಊರು, ನಮ್ಮ ಆಸ್ಪತ್ರೆ ಅಂತ ನಾವು ಕೂಡ ಸಹಭಾಗಿತ್ವದಲ್ಲಿ ಕೆಲಸ ಮಾಡಿದರೆ ಶಾಲೆಗಳನ್ನು ಮೇಂಟೈನ್ ಮಾಡ್ಬೋದು. ಅದ್ರ ಜೊತೆಗೆ ಶಿಕ್ಷಕರ ಕೊರತೆ ಇದೆ, ಮೂಲಭೂತ ಸೌಕರ್ಯಗಳು, ಇಲ್ಲಿ ಲ್ಯಾಬ್ ಬಗ್ಗೆ ಹೇಳಿದ್ರಿ, ಕಂಪ್ಯೂಟರ್ ಬಗ್ಗೆ ಹೇಳಿದ್ರಿ, ಗ್ರಂಥಾಲಯದ ಬಗ್ಗೆ ಹೇಳಿದ್ರಿ. ಗ್ರಂಥಾಲಯದ್ದು ಇಲ್ಲಿ ಇಡೀ ಈ ಊರಿನಲ್ಲಿ ಗ್ರಂಥಾಲಯ ಇದೆಯಾ? ಪಂಚಾಯತ್ನಲ್ಲೂ ಗ್ರಂಥಾಲಯ ಇಲ್ವಾ? ಪಂಚಾಯತಿಯಲ್ಲಿ ಎಷ್ಟು ದೂರ ಆಗುತ್ತೆ? 7 ಕಿಲೋಮೀಟ್ರು. ಬಸ್ ಫೆಸಿಲಿಟಿ ಇಲ್ಲ ಅಂತ ಅದನ್ನು ಹೇಳಿದ್ರಿ, ಬಸ್ ಕಂಡಿಲ್ಲ ಅಂತ ಅದನ್ನು ಹೇಳ್ತಾ ಇದ್ದೀರಾ. ಸೊ KSRTC ಅವ್ರಿಗೆ ಹೇಳಿಬಿಟ್ಟು
ಬಸ್ಸಿಂದು ಒಂದು ರೀರೂಟಿಂಗ್ ಆಗಬೇಕಾಗಿದೆ. ಇಲ್ಲಿ ಕಡೆ ರೀರೂಟಿಂಗ್ ಮಾಡಿ ನಿನ್ನೆ ಮಾಡಿಸಿದಾರ ಶಾಸಕರು, ಪರಮೇಶ್ವರ್ ನಾಯಕ್ ಅವರು ಶಾಸಕರು ಹೇಳಿ ಅದನ್ನು ಕೂಡ ಮಾಡಿಸಿದ್ದಾರೆ. ಸೊ ಅದರಿಂದ ನಮ್ಮ ಮಕ್ಕಳಿಗೆ ಲೈಬ್ರರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ, ಎಲ್ಲ ಹಳೆ ವಿದ್ಯಾರ್ಥಿಗಳಿದ್ದೀರಲ್ಲ, ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಶಿಲ್ಪಿ, ಶಿಕ್ಷಣ ಶಿಲ್ಪಿ ಮತ್ತು ಸಾಮಾಜಿಕ ನ್ಯಾಯದ ಶಿಲ್ಪಿಯಾಗಿರುವ ಅಂಬೇಡ್ಕರ್ ಅವರು ಶಿಕ್ಷಣದ ಬಗ್ಗೆ ಏನು ಹೇಳಿದ್ದಾರೆ, ಒಂದು ಮಾತು ಏನಾದರೂ ಹೇಳಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು. ಹೇಳಿ ಅದನ್ನು. ದೇಶದಲ್ಲಿ ದೇವಾಲಯದ ಗಂಟೆ ಬಾರಿಸುವುದು ಮುಖ್ಯವಲ್ಲ, ಶಾಲೆಯ ಗಂಟೆ ಬಾರಿಸಿದರೆ ಜ್ಞಾನವನ್ನು ಅರ್ಜನೆ ಆಗುತ್ತದೆ ಅಂತ ಹೇಳಿದರು. ಅಲ್ಲ, ನಾನು ಸ್ವಲ್ಪ ಅದನ್ನು ಕರೆಕ್ಟ್ ಮಾಡ್ತೀನಿ. ನಾನು ಹೇಳೋದು ಸರಿದನ ಇಲ್ಲ, ಇಲ್ಲಿ ಟೀಚರ್ಸ್ ಹೇಳಿ. ನಾನು ಓದಿರೋ ಪ್ರಕಾರ ಅಂಬೇಡ್ಕರ್ ಅವರು ಹೇಳಿರೋದು ಏನು ಅಂದರೆ, ಯಾವ ದೇಶದಲ್ಲಿ ದೇವಸ್ಥಾನದ ಗಂಟೆಗಿಂತ ಜಾಸ್ತಿ ಶಾಲೆಯ ಗಂಟೆಗಳು ಹೆಚ್ಚಾಗಿ ಕೇಳಿ ಬರುತ್ತೆ, ಅವತ್ತಿನ ದಿನ ನಮ್ಮ ದೇಶ ಅಭಿವೃದ್ಧಿ ಆಗಿರುತ್ತೆ ಅಂತ ಅಂಬೇಡ್ಕರ್ ಅವರು ಹೇಳಿರೋದು. ಅವರೇನು ನಾವು ದೇವಸ್ಥಾನಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇಲ್ಲ, ಶಿಕ್ಷಣಕ್ಕೆ ಆದ್ಯತೆ ಕೊಡ್ರಿ ಅಂತ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ. ಅದನ್ನು ದೇವೇಂದ್ರಪ್ಪ ಅವರು ಎಲ್ಲ ಕಡೆ ಹೇಳ್ತಾರೆ. ನಾನು ಆರಂಭಿಕ ದಿನದಲ್ಲಿ ಪ್ಯೂನಾಗಿ ಶಾಲೆಯಲ್ಲಿ ಗಂಟೆ ಬಾರಿಸಿದ್ದೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನೆಕ್ಸ್ಟ್ ಅವ್ರು ಭಾಷಣ ಮಾಡುವಾಗ ಅದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಇವತ್ತಿನ ದಿನ ನಾನು ಅಂಬೇಡ್ಕರ್ ಅವರು, ಅದರ ಜೊತೆಗೆ ನಮ್ಮ ಹಿರಿಯರಾದ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾಯಿ ಫುಲೆ ಮತ್ತು ನಂತರ ವಿವೇಕಾನಂದರು, ಅದೇ ರೀತಿ ಅಬ್ದುಲ್ ಕಲಾಂ ಅವರು, ಸಾಕಷ್ಟು ಜನ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿದ್ದಾರೆ. 100 ವರ್ಷದ ಈ ಶಾಲೆ ನಿಜವಾಗ್ಲೂ ಉಳಿಸ್ಬೇಕಾಗಿದೆ. ಅದನ್ನು ಉಳಿಸ್ಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಬೇಕಿದೆ. ಮುಕ್ಕಾಲು ಭಾಗ ಎಲ್ಲರೂ ನೀವು ಸಂಭ್ರಮಕ್ಕೆ ಬಂದಿದ್ದೀರಲ್ಲ, ಎಲ್ಲ ಯಂಗ್ಸ್ಟರ್ಸಲ್ಲಿ ಕೇಕೆ ಹೊಡಿತಾ ಇದಿರಲ್ಲ, ಲೌಡೆಸ್ಟ್ ನಿಮ್ಮದೇ ಕೇಕೆ ಇದೆ ಎಲ್ಲದಕ್ಕಿಂತ. ಸೊ ಜಾಸ್ತಿ ಫಂಡ್ಸು ನೀವೇ ಕಲೆಕ್ಟ್ ಮಾಡಬೇಕಂಗಿದ್ರೆ, ಕೇಳಿಸ್ಕೊಳ್ತಾ ಇದ್ದೀರಾ? ಫಂಡ್ಸ್ ಜಾಸ್ತಿ ಕಲೆಕ್ಟ್ ಮಾಡಿ ನಮ್ಮ ಕಡೆಯಿಂದನೂ ವೈಯಕ್ತಿಕ ಆಯಿತು ಸರ್ಕಾರದ ಅನುದಾನನೂ ಕೊಟ್ಟು ನಿಮ್ಮ ಶಾಲೆಯ ಕಟ್ಟಡ ಅಭಿವೃದ್ಧಿ ಜೊತೆಗೆ ನೀವು ಹೇಳಿದಂತೆ ಕಂಪ್ಯೂಟರ್ ಆಯಿತು ಅಥವಾ ಲ್ಯಾಬ್ ಫೆಸಿಲಿಟಿ ಮತ್ತು ಗ್ರಂಥಾಲಯ, ಅದನ್ನು ಫಂಡ್ಸ್ ಕಲೆಕ್ಟ್ ಮಾಡಿದ ಮೇಲೆ ಯಾವ ರೀತಿ ಅದನ್ನು ವ್ಯವಸ್ಥಿತವಾಗಿ ಶಾಲೆಯ ಅಭಿವೃದ್ಧಿಗೆ ಬಳಸಬೇಕು ಅಂತ ಇಲ್ಲಿ ಪ್ರಿನ್ಸಿಪಲ್ ಆಯಿತು ಮತ್ತು ನಮ್ಮ ಕಮಿಟಿನವರು ಇರ್ತಾರೆ, ಶಾಲಾ ಕಮಿಟಿನವರು ಇದ್ದೀರಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ಸು. ಸೊ ಓಕೆ, ಅವರು ಮತ್ತು ದೇವೇಂದ್ರಪ್ಪನವರು ನಾವೆಲ್ಲರೂ ಅದನ್ನು ಸರಿಯಾಗಿ ಬಳಸ್ಕೋಬೇಕಾಗಿದೆ ಆ ದುಡ್ಡನ್ನ. ಯಾಕಂದರೆ ಎಲ್ಲರೂ ಕೂಡ ದುಡಿದು ಕಷ್ಟಪಟ್ಟು ಕೂಡಿಸಿರೋಂಥ ದುಡ್ಡು, ಆ ದುಡ್ಡನ್ನ ಸರಿಯಾಗಿ ಬಳಸ್ಕೊಂಡು ಶಾಲೆಗೆ ಒಂದು ಒಳ್ಳೆ ಪ್ರಾಜೆಕ್ಟಾಗಿ ತಗೊಂಡು ಅದನ್ನು ಡೆವಲಪ್ ಮಾಡೋಣ. ಇದ್ರ ಜೊತೆಗೆ ಇಲ್ಲಿ ನೀವು ಒಂದು ಹೊಂಡದ ಬಗ್ಗೆನೂ ಹೇಳಿದ್ರಿ. ಇಲ್ಲಿ ಪ್ಲೇಗ್ರೌಂಡ್ನಲ್ಲೇ ಒಂದು ದೊಡ್ಡ ಹೊಂಡ ಇದೆನಾ, ಅದನ್ನು ಯಾಕೆ ಕವರ್ ಮಾಡಿದ್ರೆ ಯಾವ ರೀತಿ ಇದೆ ರೀ ಅದು ಸ್ಥಿತಿ? ಹಾಂ, ಓಕೆ, ಅದ್ರ ಬಗ್ಗೆನೂ ಮಾತಾಡೋಣಂತೆ. ಆಮೇಲೆ ಇಲ್ಲಿ ಇರುವಂತಹ PHC ಬಗ್ಗೆ, ಆರೋಗ್ಯ ಅನ್ನೋದು ಎಲ್ಲರಿಗೂ ಬಹಳ ಮುಖ್ಯ ಆಗಿದೆ. ಎಲ್ಲ ಮಹಿಳೆಯರು ಇಲ್ಲಿದ್ದೀರಲ್ಲ, ನೀವೆಲ್ಲ ಸ್ಟೂಡೆಂಟ್ಸಾ ಅಥವಾ ಈ ಊರಿನ ಗ್ರಾಮಸ್ಥರ, ತಾಂಡದವರ? ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಾ? ಎಲ್ಲ ಕೆಲಸದಲ್ಲಿ ಎಷ್ಟು ಜನ ಇದ್ದೀರಾ? ಕೆಲಸದಲ್ಲಿರೋರು ಎಷ್ಟು ಜನ? ಹೆಣ್ಮಕ್ಳು ಎಷ್ಟು? ಒಂದು ಅರ್ಧ ಕೈ, ಅದರ ಅರ್ಥ ಏನು? ಓಕೆ, 3 ಕೈ ಇದ್ದಾವೆ. ಸೊ ಈಗ ಏನಾಗ್ತದೆ ಅಂದರೆ ಸಿಟಿನಲ್ಲೂ ಸಾಕಷ್ಟು ಕಾರ್ಯಕ್ರಮಗಳಿಗೆ, ಆಮೇಲೆ ನಮ್ಮ 10th PUC ಅಚೀವರ್ಸ್ ಇರ್ತಾರಲ್ಲ, ಅವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಹೋದಾಗ ಎಲ್ಲ ಹೆಣ್ಮಕ್ಳು ತಾಯಂದಿರು ದಯವಿಟ್ಟು ಕೇಳ್ಕೊಳ್ಳಿ, ಏನಾಗ್ತಾ ಇದೆ ಅಂದರೆ ನಮ್ಮ ಮಕ್ಕಳಿಗೆ ನಾವು 10th ಡಿಗ್ರಿ ಮಾಡಿಸ್ತಾ ಇದ್ದೀವಿ, ಆಯಿತಾ? ಅದಾದಮೇಲೆ 10ನೇ ತರಗತಿಗೆ ಬರ್ತಿದ್ದಂಗೆ, ಒಂದು PUCಗೆ ಬರ್ತಿದ್ದಂಗೆ ಮುಂದಿನ ಓದಿಗೆ ಅವರಿಗೆ ಎನ್ಕರೇಜ್ ಮಾಡ್ತಾ ಇಲ್ಲ. ಅವರನ್ನು ಮದುವೆ ಮಾಡಲಿಕ್ಕೆ ಮತ್ತು ಅವರ ಎಜುಕೇಷನ್ನ ಡಿಸ್ಕಂಟಿನ್ಯೂ, ಮುಂದೆ ಓದಲಿಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇಲ್ಲ. ಅದನ್ನು ದಯವಿಟ್ಟು ಎಲ್ಲ ತಾಯಂದಿರು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀವು ಕೊಟ್ಟು ಅವರಿಗೆ ಸ್ವಾವಲಂಬಿಗಳಾಗಿ
ಬದುಕಲಿಕ್ಕೆ ಒಂದು ದಾರಿ ತೋರಿಸ್ಕೊಡಿ ಅಂತ ನಿಮ್ಮಲ್ಲೆಲ್ಲರಲ್ಲೂ ನಾನು ಕಳಕಳಿಯಿಂದ ಬೇಡ್ಕೊಳ್ತೀನಿ. ಸುಮ್ಮನೆ ಕೇಕೆ ಹಾಕೋದಲ್ಲ. ನೆಕ್ಸ್ಟ್ ನೀವು ಮದುವೆ ಆಗೋ ಹೆಣ್ಮಕ್ಳಿರ್ತಾರೆ, ಅವರು ಡಿಗ್ರಿ ಆಗಿಲ್ಲ ಅಂದರೆ ನೆಕ್ಸ್ಟ್ ನೀವು ಎಲ್ಲ ಅವರಿಗೆ ಮುಂದೆ ಓದಿಸ್ಬೇಕು. ಮಾಡ್ತೀರಾ ಅದನ್ನು? ಮಾಡ್ತೀರಾ? ಈ ಕೇಕೆ ಕೇಳಿಸ್ತಾ ಇಲ್ಲ ಅಲ್ಲ. ದಯವಿಟ್ಟು ಅದು ಎಜುಕೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜೀವನದಲ್ಲಿ ಯಾವ ರೀತಿ ಏರು ಇಳಿತ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಒಂದು ಎಜುಕೇಷನ್ ಅನ್ನೋದು ಒಂದು ಒಳ್ಳೆ ವೆಪನ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ಅವರ ಡಿಗ್ರಿ ಕಂಪ್ಲೀಟ್ ಮಾಡಲಿಕ್ಕೆ, ಒಂದು ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಅವಕಾಶ ನಾವೆಲ್ಲರೂ ಸಮಾಜ ಬಾಂಧವರು ಮಾಡಿಕೊಡ್ಬೇಕು. ಆಮೇಲೆ PHC ನಲ್ಲಿ ಒಳ್ಳೆಯ ಫೆಸಿಲಿಟೀಸು, ಡಾಕ್ಟರ್ 24/7 PHC ಎಂಥದ್ದಿದು 24/7 ಅದು. ಓಕೆ, ಡಾಕ್ಟರ್ ಸರಿಯಾಗಿ ಬರ್ತಾ ಇದ್ದಾರಾ? ಒಬ್ಬರು ಡಾಕ್ಟ್ರು ಇರ್ತಾರಾ? 9 to 5 ಇರ್ತಾರಾ? ನೈಟ್ ಇರೋದಿಲ್ಲ. ಎಮರ್ಜೆನ್ಸಿ ಇದ್ರೆ ತಾಲೂಕು ಆಸ್ಪತ್ರೆಗೆ ಹೋಗ್ಬೇಕಾ? ಎಷ್ಟು ದೂರ ಆಗುತ್ತೆ? ದಾವಣಗೆರೆ ಮೇನ್. ಸರಿ, ಬಸ್ಸು, ರೋಡ್ ವ್ಯವಸ್ಥೆ, ಆ್ಯಂಬುಲೆನ್ಸು ಅದನ್ನೆಲ್ಲ ಸರಿ ಮಾಡಿಕೊಳ್ರಿ. ಅದೇ ರೀತಿ ಏನಾದರೂ ಇದ್ದರೆ ನಮ್ಮ ಗಮನಕ್ಕೂ ತೊಗೊಂಡು ಬರ್ರಿ ಅಂತ. ಆಮೇಲೆ ಎಲ್ಲ ಹೆಣ್ಮಕ್ಳಿಗೂ ಇನ್ನೇನು ನಿಮ್ಮ ಹೆಲ್ತ್ ಬಗ್ಗೆ ದಯವಿಟ್ಟು ಕಾಳಜಿ ವಹಿಸ್ಕೊಳ್ರಿ. ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋಂಗಿಲ್ಲ. ಇವತ್ತು ಬೆಳಿಗ್ಗೆ ಪೇಪರ್ನಲ್ಲಿ ಎಲ್ಲರೂ ಓದಿದ್ದೀರಾ ಅಂದ್ಕೊಂಡಿದ್ದೀನಿ. ಮದುವೆ ಮನೆಯಲ್ಲೇ, ಹೌದಾ, ಕೇವಲ ತಾಳಿ ಕಟ್ಟಿದ್ದಾರೆ, ಅಷ್ಟರಲ್ಲೇ ಕೇವಲ 24 ವರ್ಷ ವಯಸ್ಸಿನ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ. ಎಷ್ಟು ಜನ ಓದಿದ್ದೀರಾ ಈ ಬಗ್ಗೆ? ಹಂಗಿದ್ರೆ ಯಾರು ಪೇಪರ್ ಓದ್ತಾ ಇಲ್ಲ, ಬರೀ ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂತ ಅದರ ಅರ್ಥ. ಸೊ ಇದೊಂದು ಮೊಬೈಲ್ ಇದೆ ಅಲ್ಲ, ಮೊಬೈಲ್ ಅನ್ನೋದನ್ನು ನಾವು ಎಷ್ಟು ಸಮಯ ಅದಕ್ಕೆ ಮೀಸಲಿಡಬೇಕು ಅನ್ನೋದು ಬಹಳ ಮುಖ್ಯ. ಇವತ್ತಿನ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಸ್ಕ್ರೋಲ್ ಮಾಡೋದು, ಅರ್ಧ ಗಂಟೆ 1 ಗಂಟೆ, ಬೆಳಿಗ್ಗೆ ಅನ್ನಂಗಿಲ್ಲ, ಸಾಯಂಕಾಲ ಅನ್ನಂಗಿಲ್ಲ. ನಾವೆಲ್ಲಿ ಕೆಲಸಕ್ಕೆ ಹೋಗ್ತೀವಿ ಅಲ್ಲೂ ಕೂಡ ಆ ಒಂದು ಶಿಸ್ತಿಲ್ಲ. ಆದ್ದರಿಂದ ಮೊಬೈಲ್ ಬಗ್ಗೆ ಎಲ್ಲರೂ ಎಚ್ಚರ ವಹಿಸ್ರಿ. ಯಾವ ರೀತಿ ನಾವು ಸಿಗರೇಟ್ ಅಂತೆ ಅಥವಾ ಮದ್ಯಪಾನ ಅಥವಾ ಇನ್ಯಾವುದೇ ಒಂದು ಅಡಿಕ್ಷನ್ ಇರುತ್ತಲ್ಲ, ಅದೆಲ್ಲದಕ್ಕಿಂತ ವರ್ಸ್ಟ್ ಅಡಿಕ್ಷನ್ ಅಂದರೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ನು. ಸಾಕಷ್ಟು ಜನ ಖಿನ್ನತೆಗೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಎಲ್ಲ ಮಟ್ಟದಲ್ಲೂ ಚರ್ಚೆ ಆಗ್ತಾ ಇದೆ. ಇನ್ನೊಂದು ವಿಷಯ ಹೇಳಬೇಕಾಗಿದೆ, ಇಲ್ಲೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಕೇಳಿಸ್ಕೊಳ್ರಿ. ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಂತ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ ಅದನ್ನೆಲ್ಲ. ಸುಮ್ಮನೆ ರೀಲ್ ಮಾಡೋದು, ಏನು ಬೇಕದು ಮಾತಾಡೋದು, ಡ್ಯಾನ್ಸ್ ಮಾಡೋದು, ಏನೇ ಒಂದು ಹಾಕ್ತಾರೆ. ಅದು ಮೋಜು ಮಸ್ತಿ ಆದಮೇಲೆ ಅದು ಇನ್ಕಮ್ ಜನ್ರೇಟ್ ಆಗಲಿಕ್ಕೆ ಇನ್ನೊಂದು ರೀತಿಯಲ್ಲೇ ಹೋಗ್ತಾ ಇದೆ. ಇದೇ ರೀತಿ ಹಾಕ್ಕೊಂಡು ಕೇವಲ 22ರಿಂದ 25 ವರ್ಷದ ಯುವತಿ, ಅದು ನಾರ್ತ್ನಲ್ಲಾಗಿರೋ, ಉತ್ತರ ಭಾರತದಲ್ಲಾಗಿರೋ ಒಂದು ಇನ್ಸಿಡೆಂಟು. ಈ ಯಂಗ್ಸ್ಟರ್ ಏನು ಮಾಡಿದ್ದಾಳೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ರೀತಿ ರೀಲ್ಸ್ ಮಾಡಿಕೊಂಡು ಹಾಕ್ತಾ ಕೊನೆಗೆ ಅವಳದು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾಳೆ, 1 ವರ್ಷದಲ್ಲಿ ನಾನು 4 ಲಕ್ಷ ಫಾಲೋವರ್ಸ್ ಆಗಬೇಕು ಅಂತ. ಈ 4 ಲಕ್ಷ ಫಾಲೋವರ್ಸ್ ಆಗಬೇಕು ಅಂದಿದ್ದು ಕಳೆದ ಏಪ್ರಿಲ್ ತಿಂಗಳಲ್ಲಿ ಏನಾಗಿದೆ ಅಂದರೆ 4 ಲಕ್ಷದಿಂದ ಅವಳ ಫಾಲೋವರ್ಸ್ ಪ್ರೆಸೆಂಟ್ ಇದ್ದಿದ್ದು 2.5 ಲಕ್ಷ ಫಾಲೋವರ್ಸು. ಆ 2.5 ಲಕ್ಷ ಫಾಲೋವರ್ಸ್ ಇರೋದು ಕಡಿಮೆ ಆಗಿದ್ದಾರೆ, 2 ಲಕ್ಷಕ್ಕೆ ಬಂದಿದೆ. ಸೊ ಫಾಲೋವರ್ಸ್ ಕಮ್ಮಿ ಆಯಿತು. ನಾನು 4 ಲಕ್ಷ ಫಾಲೋವರ್ಸ್ ಒಂದು ಟಾರ್ಗೆಟ್ ರೀಚ್ ಮಾಡಬೇಕಾಗಿತ್ತು, ರೀಚ್ ಮಾಡೋಕ್ಕಾಗಿಲ್ಲ ಅಂದ ತಕ್ಷಣ ಈ ಯುವತಿ ಏನು ಮಾಡಿದ್ದಾಳೆ ಅಂದರೆ ಸೂಸೈಡ್ ಕಮಿಟ್ ಮಾಡ್ಕೊಂಡಿದ್ದಾಳೆ. ಸೊ ಈ ರೀತಿ ಇಷ್ಟು ಒಂದು ಡೇಂಜರಸ್ ಅಡಿಕ್ಷನ್ ಇದು. ಆದ್ದರಿಂದ ಎಲ್ಲರೂ ಕೂಡ, ಆಮೇಲೆ ಇನ್ನೊಂದು ಸ್ಟೂಡೆಂಟ್ ಕತೆ ಹೇಳ್ತೀನಿ. ಎಲ್ಲ ಯಾರು ಓದ್ತಾ ಇದ್ದೀರಾ ಈಗ? ಓಕೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೂಡೆಂಟ್. ಮೊಬೈಲ್ ಅಂದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ, ಎಲ್ಲ ಯಂಗ್ಸ್ಟರ್ಸ್ ಹಿಂದ್ಗಡೆ ಇರೋರು. ಸೊ ಇನ್ನೊಂದು ಒಳ್ಳೆ ಇನ್ಸಿಡೆಂಟ್ ಏನು ಅಂದರೆ, ಒಬ್ಬ ನರ್ಸಿಂಗ್ ಸ್ಟೂಡೆಂಟ್ ಎಕ್ಸಾಮ್ಸ್ ಇರುತ್ತಲ್ವ ನಿಮಗೆ, ಸೆಮಿಸ್ಟರ್ ಎಕ್ಸಾಮ್ಸ್ ಇರುತ್ತೆ, ಆ್ಯನ್ಯುವಲ್ ಎಕ್ಸಾಮ್ಸ್ ಇರುತ್ತೆ, ಪ್ರಿಲಿಮ್ಸ್ ಇರ್ತವೆ. ಸೊ ಈ ರೀತಿ ಎಕ್ಸಾಮ್ ಬರಿಬೇಕು ಅಂದರೆ ನಮಗೆಲ್ಲರಿಗೂ ಏನು ಬೇಕು? ಬಲಗೈ ಬೇಕಲ್ವಾ, ಬೆರಳುಗಳು ಸರಿಯಾಗಿರ್ಬೇಕು ಎಕ್ಸಾಮ್ ಬರಿಬೇಕು ಅಂದರೆ. ಈ ಸ್ಟೂಡೆಂಟ್ ಏನು ಮಾಡ್ತಾ ಇದ್ದಾಳೆ ಅಂದರೆ ಎಕ್ಸಾಮ್ ಬರೋಕ್ಕೂ ಮುಂಚೆನೇ ಅವಳು ಬೆರಳುಗಳಿಗೆ ಗಾಯ ಮಾಡ್ಕೋಬೇಕು, ಇಲ್ಲದ್ರೆ ಕೈ ಫ್ರ್ಯಾಕ್ಚರ್ ಮಾಡ್ಕೋಬೇಕು. ಒಂದು ಕಾರಣ, ಎಕ್ಸಾಮ್ ಬರೀದೇ ಇರೋ ರೀತಿನಲ್ಲಿ ಅಪ್ಪ ಅಮ್ಮಂಗಾಯಿತು ಅಥವಾ ಪ್ರಿನ್ಸಿಪಲ್ಗೆ, ಟೀಚರ್ಸಿಗೆ ಹೇಳಲಿಕ್ಕೆ. ಸೊ ಅದರಿಂದ ಅದು ಬುದ್ಧಿ ಯಾವ ರೀತಿ ಬದಲಾಗುತ್ತೆ, ಒಂದು ಕೆಟ್ಟ ಅಡಿಕ್ಷನಿಂದ
ನಮ್ಮ ವಿಲ್ ಪವರ್ನ ನಾವು ಯಾವ ರೀತಿ ಕಳ್ಕೊಳ್ತೀವಿ, ಯಾವುದು ಸರಿಯಾದ ನಿರ್ಧಾರ ವಿದ್ಯಾರ್ಥಿ ಜೀವನದಲ್ಲಿ ಅಂತ ಮರೆತು ಈ ರೀತಿಯ ಅಡಿಕ್ಷನ್ಸ್ಗೆ ನಾವು ದಾಸರಾಗ್ತೀವಿ. ಆದ್ದರಿಂದ ಎಲ್ಲರೂ ದಯವಿಟ್ಟು ಸೋಷಲ್ ಮೀಡಿಯಾದು ಒಂದು ಪೇಪರ್ ತೊಗೊಂಡು ಬರ್ಕೊಳ್ಳಿ. ನೀವು ಎಷ್ಟೊತ್ತು ನಾನು ಟಿ ವಿ ನೋಡ್ತೀನಿ, ಎಷ್ಟೊತ್ತು ನಾನು ಸೋಷಲ್ ಮೀಡಿಯಾ, ಕನ್ನಡ ಮಾತಾಡ್ತಾ ಇದ್ದೀನಿ, ಅರ್ಥ ಆಗ್ತಾ ಇದೆ ಅಲ್ವಾ? ಹಾಂ, ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ಬೇಕು. ನೆಕ್ಸ್ಟ್ ನಿಮ್ಮ ಹತ್ರನೂ ಮೊಬೈಲ್ ಇಲ್ವಾ? ಇದೆ ತಾನೇ? ಅಪ್ಪಾಜಿ ಅಮ್ಮ ಕೊಡಿಸಿಲ್ವಾ? ಕೊಡಿಸಿದಾರಾ? ಬಾಯಕ್ಕೆ ಮುಚ್ಕೊಂಡಿದ್ಯಾ? ಸೊ ದೆನ್ ನಾನು ಹೇಳ್ತಾ ಇರೋದು ಬಹಳನೇ ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಒಂದು ಪ್ರತಿ ದಿನ ಪೇಪರ್ನಲ್ಲಿ ಮುಖ್ಯವಾಗಿ ಬರ್ತಾ ಇರೋದು ಮೆಂಟಲ್ ಡಿಪ್ರೆಷನ್ ಮತ್ತು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಬಗ್ಗೆ. ಇದರ ಬಗ್ಗೆ ನಾವೆಲ್ಲರೂ ಜಾಗೃತರಾಗಿ ಕಾನ್ಷಿಯಸ್ಲಿ ನಮ್ಮ ಸೋಷಿಯಲ್ ಮೀಡಿಯಾ ಅಥವಾ ನಮ್ಮ ಸ್ಕ್ರೀನ್ ಟೈಮ್ನ ನಾವು ವಾಚ್ ಮಾಡಬೇಕಾಗಿದೆ. ನಮ್ಮ ಟಿ ವಿ ಎಷ್ಟೊತ್ತು ನೋಡ್ತೀವಿ, ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡೋದು, ವಿದ್ಯಾಭ್ಯಾಸ ಮಾಡೋದು ಹೊರತೆಗೆದು ನಮ್ಮ ದಿನಚರಿಯಲ್ಲಿ ಎಷ್ಟೊತ್ತು ನಾವು ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತೀವಿ ಅಂತ ಅಲ್ಲಿರುವಂಥ ಎಲ್ಲ ಯಂಗ್ಸ್ಟರ್ಸ್ ಇದಿರಲ್ಲ, ಹಳೆಯ ವಿದ್ಯಾರ್ಥಿಗಳು, ಒಂದೆರಡು ಹೇಳ್ರಿ, ಯಾರು 4 ತಾಸು ಸ್ಕ್ರೀನ್ ಟೈಮ್ ಇದೆ ನಿಮ್ಮದು ಅಂತ ಕೈ ಎತ್ತಿ ನೋಡೋಣ. ಪ್ರಾಮಾಣಿಕವಾಗಿ 4 ತಾಸು ನಾನು ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ವಾಟ್ಸಪ್ನಲ್ಲಿ ಇರ್ತೀನಿ ಅಂತ. 8 ತಾಸು, 4 ತಾಸು ಕಮ್ಮಿ ಆಯಿತು, 8 ತಾಸು. ಎಲ್ಲ ಗರ್ಲ್ಸಲ್ಲಿ ಹೆಣ್ಮಕ್ಳು ಟಿ ವಿ ಸೀರಿಯಲ್ ಬಂತು, ಭಾನುವಾರ ಬಂತು ಅಂದರೆ 4 ತಾಸು, ಪಿಕ್ಚರ್ ಬಂತಂದರೆ 6 ತಾಸು. ಸೊ ಅದರಿಂದ ಯಾಕೆ ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ಅಂದರೆ ಇದು ಒಂದು ಗಂಭೀರ ವಿಷಯ. ನಾವು ಅದು ಆ ಟೈಮ್ ಮೀರೋಕ್ಕೂ ಮುಂಚೆನೇ ಈ ಒಂದು ಬದಲಾವಣೆ ನಮ್ಮ ದಿನಚರಿಯಲ್ಲಿ ತಗೊಂಡು ಬರಬೇಕು. ಇದನ್ನು ನಾವು ಎಚ್ಚೆತ್ಕೊಂಡು ಮಾಡಬೇಕಾಗಿದೆ. ನಾಳೆ ಅಂದ್ಕೊಂಡ್ರೆ ಆಗೋದಿಲ್ಲ. ಆದ್ದರಿಂದ ಎಲ್ಲ ಹಳೆಯ ವಿದ್ಯಾರ್ಥಿನಿಯರು, ಯಂಗ್ಸ್ಟರ್ಸ್ ಇದ್ದೀರಾ, ಮಹಿಳೆಯರಿದ್ದೀರಾ, ಸುಮಾರು ಜನ, ದಯವಿಟ್ಟು ನೀವು ನಿಮ್ಮ ಸ್ಕ್ರೀನ್ ಟೈಮ್ ನಾವು ಎಷ್ಟೊತ್ತು ಟಿ ವಿ ಆಯಿತು, ಮೊಬೈಲ್ ಆಯಿತು ಬಳಸ್ತೀವಿ ಅನ್ನೋದನ್ನು ನಾವೆಲ್ಲರೂ ಎಚ್ಚರ ವಹಿಸ್ಕೊಂಡು ಅದ್ರ ಬಗ್ಗೆ ತೀರ್ಮಾನ ತಗೋಬೇಕಾಗಿದೆ ಇವತ್ತಿನ ದಿನ. ಮತ್ತು ಇವತ್ತಿನ ದಿನ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ಸುಮಾರು ವಿಷಯಗಳ ಬಗ್ಗೆ ಈಗಾಗಲೇ ಮಾತಾಡಿದ್ದೀನಿ. ಆಮೇಲೆ ಶಾಲೆಯ ಅಭಿವೃದ್ಧಿಯ ಜೊತೆಗೆ ಊರಿನ ಅಭಿವೃದ್ಧಿಯ ಬಗ್ಗೆನೂ ಕೂಡ ಸುಮಾರು ವಿಚಾರಗಳನ್ನು ಹೇಳಿದ್ದಾರೆ. ಲಂಬಾಣಿ ತಾಂಡದ ಬಗ್ಗೆ ಮತ್ತು ಸುಮಾರು 250 ವರ್ಷದ ಇತಿಹಾಸ ಹೌದ್ರಾ ಲಂಬಾಣಿ ತಾಂಡ. ನಾನು ಕೂಡ ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ 17ನೇ ಶತಮಾನದಲ್ಲಿ. ಸರಿ, ಸೊ ತಾಲೂಕು ಮಟ್ಟದ ಕಾರ್ಯಕ್ರಮ ಚನ್ನಗಿರಿ ಕ್ಷೇತ್ರದಲ್ಲಿ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಲಂಬಾಣಿ ತಾಂಡದ ಒಂದು ಇತಿಹಾಸವನ್ನು ಅವತ್ತಿನ ದಿನ ಒಬ್ಬರು ಬಂದು ನಿಮ್ಮ ಎಲ್ಲ ಹೋರಾಟದ ಬಗ್ಗೆ ಮತ್ತು ಯಾವ ರೀತಿ ನೀವು ಇಡೀ ದೇಶದಲ್ಲಿ ನಾರ್ತಿಂದ ಹಿಡಿದು ಹೈದರಾಬಾದ್ನಲ್ಲಿ ಎಲ್ಲ ಕಡೆ ಲಂಬಾಣಿ ಜನ ಇದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ನಿಮ್ಮಲ್ಲಿರುವಂತಹ ಕರಕುಶಲತೆ ಹೌದಾ, ಎಲ್ಲ ಹೆಣ್ಮಕ್ಳು ಇಲ್ಲಿ ಎಷ್ಟು ಚೆನ್ನಾಗಿ ನೀವು ಮಾಡಿರುವಂತಹ ಲಂಬಾಣಿ ಕಸೂತಿ ವರ್ಕಿಂದು ಒಂದು ದುಪ್ಪಟ್ಟ ಹಾಕ್ಕೊಂಡಿದ್ದೀರಾ, ಲಂಗ ಹಾಕ್ಕೊಂಡಿದ್ದೀರಾ. ಇದ್ರ ಬಗ್ಗೆ ಭಾಳಷ್ಟು ಬೇಡಿಕೆ ಇದೆ. ಈಗ ಸದ್ಯಕ್ಕೆ ಮಾತಾಡಿರೋ ಪ್ರಕಾರ ನಮ್ಮ ಸುರಗೊಂಡನ ಕೊಪ್ಪದಲ್ಲಿ ಕರಕುಶಲತೆಗೆ ಇದರ ಬಗ್ಗೆ ಹೆಚ್ಚಿನ ಟ್ರೈನಿಂಗ್ ಆಗಬೇಕಾಗಿದೆ. ಅದನ್ನು ನಾವು ವ್ಯವಸ್ಥಿತವಾಗಿ ಎಲ್ಲ ನಮ್ಮ ತಾಂಡದಲ್ಲಿರುವಂತಹ ಮಹಿಳೆಯರಿಗೆ ಯಾರು ಅದರಲ್ಲಿ ಇನ್ನೂ ಕೂಡ ತೊಡಗಿದ್ದೀರಾ ಅವರನ್ನು ಅಲ್ಲಿ ಕರೆಸ್ಬಿಟ್ಟು ಸರಿಯಾಗಿ ನಿಮಗೆ ಟ್ರೈನಿಂಗ್ ಕೊಟ್ಟು ನೆಕ್ಸ್ಟು ನಾವು ಸ್ಟೇಟ್ ವೈಸು ಅಥವಾ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಲಂಬಾಣಿ ಜನಾಂಗದ ಕಸೂತಿ ಕೆಲಸವನ್ನು ಮಾರುಕಟ್ಟೆಗೆ ಯಾವ ರೀತಿ ಯಶಸ್ವಿಯಾಗಿ ತರ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಕಂಪ್ಲೀಟ್ ಪ್ರೋಗ್ರಾಮ್ ಹಾಕ್ಕೊಳ್ಳೋಣ. ನೀವೆಲ್ಲರೂ ಅದರಲ್ಲಿ ಭಾಗಿಯಾಗುವಂತ್ರಿ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಮ್ಮ, ಎಲ್ಲ ಹೆಣ್ಮಕ್ಳು ಭಾಳ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಮ್ಮ ಸಂಪ್ರದಾಯದ ಉಡುಗೆಯನ್ನು ಹಾಕ್ಕೊಂಡು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದುಬಿಟ್ಟು 100 ವರ್ಷದ ನಿಮ್ಮ ಸಂಭ್ರಮದ ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರಾದ ನನ್ನನ್ನು ಕರೆದುಬಿಟ್ಟು ಇವತ್ತು ಇಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಬರಮಾಡ್ಕೊಂಡಿದ್ದೀರಾ. ದಾವಣಗೆರೆ ಕ್ಷೇತ್ರದ ಅಭಿವೃದ್ಧಿ ಮತ್ತು ನಮ್ಮ ಜಗಳೂರು ಕ್ಷೇತ್ರಕ್ಕೆ ಬಂದಾಗ ನಾನೊಂದು ಹೇಳಿದ್ದೆ ದೇವೇಂದ್ರಪ್ಪನವರಿಗೆ, 2 ಕ್ಷೇತ್ರಗಳು 2 ಮಕ್ಕಳು ನಿಧಾನವಾಗಿ ನಡೀತಾ ಇದ್ದಾವೆ. 2 ಮಕ್ಕಳನ್ನ ತಾಯಿ ಆದವಳು ನಾನು ಜೊತೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಬೇಕಾಗಿದೆ ಅಂತ
ಆ ರೀತಿ ದೇವೇಂದ್ರಪ್ಪನವರು ನಾವು ಜೊತೆಗೆ ಸೇರಿ ನಮ್ಮ ಜಗಳೂರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟು ಕೆಲಸ ಮಾಡ್ತೀವಿ. ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧಳಾಗಿದ್ದೀನಿ. ನಮ್ಮ ಜಿಲ್ಲಾಡಳಿತ ಭವನದಲ್ಲಿ ಸಂಸದರ ಕಚೇರಿಯಲ್ಲಿ ಎಲ್ಲ ಹೆಣ್ಮಕ್ಳು, ಮಹಿಳಾ MP, ನಾನು ದಯವಿಟ್ಟು ಪುರುಷರು ಮಹಿಳೆಯರು ಎಲ್ಲರೂ ಧೈರ್ಯವಾಗಿ ಬಂದು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ನಮ್ಮ ಆಫೀಸಿಗೆ ಬಂದು ಸಲ್ಲಿಸ್ರಿ, ನಾನು ಕೂಡ ಸ್ಪಂದಿಸ್ತೀನಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.